ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವೈಟ್ ಹೇರ್ ಅಥವಾ ಗ್ರೇ ಹೇರ್ ಗೆ ಒಂದು ಸೀರಮ್ ತೋರಿಸ್ತಾ ಇದ್ದೀನಿ. ಈ ಸೀರಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ವೈಟ್ ಹೇರ್ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಚಿಕ್ಕ ಏಜ್ ಅಲ್ಲೇ ನಿಮ್ಗೆ ವೈಟ್ ಹೇರ್ಸ್ ಎಲ್ಲದು ಕೂಡ ಬರ್ತಾ ಇರುತ್ತೆ. ಸೊ ನೀವು 18 ಇಯರ್ಸ್ ಇರ್ತೀರಾ ಅಥವಾ ನೀವು 13 ಇಯರ್ಸ್ ಎಲ್ಲ ಇರ್ತೀರಾ, 20 ಇಯರ್ಸ್, 25, 30 ಇಯರ್ಸ್ ಎಲ್ಲ ಇರ್ತೀರಾ. ಸೊ ನಿಮ್ಗೆ ಬೇಗನೆ ಆಂಟಿ ಏಜಿಂಗ್ ತರ ನಿಮ್ಗೆ ಹೇರ್ ಅಲ್ಲಿ ಎಲ್ಲದು ಕೂಡ ವೈಟ್ ಹೇರ್ಸ್ ಎಲ್ಲ ಬರ್ತಾ ಇರುತ್ತೆ ಅಲ್ವಾ. ಸೊ ಅದು ಕಡಿಮೆ ಆಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಹೇರ್ ಸೀರಮ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು. ಹೇಗೆ ಯೂಸ್ ಮಾಡಬೇಕು ಮತ್ತೆ ಯಾವ್ದು ಆ ಸೀರಮ್ ಅಂಡ್ ಎಷ್ಟು ಪ್ರೈಸ್ ಸಿಗುತ್ತೆ ಫುಲ್ ಡೀಟೇಲ್ಸ್ ನಿಮ್ಗೆ ಕೊಡ್ತೇನೆ. ವಿಡಿಯೋನ ಕೊಡಿ ತನಕ ನೋಡಿ. ಸೊ ಈಗ ನಿಮ್ಗೆ ಸ್ವಲ್ಪ ಏನಾದ್ರು ವೈಟ್ ಹೇರ್ ಸಿಕ್ತು ಅಂತ ಹೇಳಿದ್ರೆ ಸೊ ಕಲರ್ ಎಲ್ಲ ಮಾಡ್ಕೊಳ್ಳಿಕ್ಕೆ ತುಂಬಾ ಕೆಲವರಿಗೆ ಇಷ್ಟ ಆಗೋದಿಲ್ಲ. ಬಿಕಾಸ್ ಫುಲ್ ನಿಮ್ಗೆ ಏನೋ ಹೇರ್ ವೈಟ್ ಹೇರ್ ಇರೋದಿಲ್ಲ ಅಂಡ್ ಕಲರಿಂಗ್ ಮಾಡಿದ್ರು ಕೂಡ ನಿಮ್ಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ಒಂದು ಹೇರ್ ಸೀರಮ್ ನೀವು ಚೂಸ್ ಮಾಡಬಹುದು. ನಿಮ್ಗೆ ಗ್ರೇ ಹೇರ್ ಇರೋದು ಬ್ಲಾಕ್ ಹೇರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ್ದು ಆ ಹೇರ್ ಸೀರಮ್ ಅಂತ ಹೇಳಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ಯಾವ್ದು ನಿಮ್ಗೆ ಮಿಸ್ ಆಗೋದಿಲ್ಲ. ನಾವು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಆರಾಮಾಗಿ ಈಸಿಯಾಗಿ ಫ್ರೀ ಆಗಿ ಇನ್ಸ್ಟೆಂಟ್ ಆಗಿ ನೋಡ್ಬೋದು. ಓಕೆನಾ. ಬನ್ನಿ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಗ್ರೇ ಹೇರ್ ಅಥವಾ ವೈಟ್ ಹೇರ್ ಗೆ ಇರುವಂತಹ ಸೀರಮ್ ಯಾವ್ದು ಅಂತ ಹೇಳಿದ್ರೆ ಇಂಟೆನ್ಸಿವ್ ಗ್ರೇ ಹೇರ್ ಸೀರಮ್ ಅಂತ ಹೇಳಿ. ಸೊ ನೋಡ್ತಾ ಇರುವ ಪ್ಯಾಕೇಜಿಂಗ್ ಈ ರೀತಿ ನಡಿರುತ್ತೆ. ಈ ಒಂದು ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಮೊದಲನೇದಾಗಿ ಈ ಒಂದು ಗ್ರೇ ಹೇರ್ ಅಥವಾ ವೈಟ್ ಹೇರ್ ಬರುವಂತದ್ದು ಮೇನ್ ಆಗಿ 3 ರೀಸನ್ ಇಂದ ಬರುತ್ತೆ. ಓಕೆನಾ. ಸೊ ಫಸ್ಟ್ ಒನ್ ಬಂದು ಆಂಟಿ ಏಜಿಂಗ್ ಇಂದ ಅಂಡ್ ಸೆಕೆಂಡ್ ಒನ್ ಬಂದು ಮೆಲನಿನ್ ಪ್ರೊಡಕ್ಷನ್ ಇಂದ ಅಂಡ್ ಥರ್ಡ್ ಒನ್ ಬಂದು ಸ್ಟ್ರೆಸ್ ಇಂದ. ಓಕೆನಾ. ಸೊ ಈ 3 ರೀಸನ್ ಇಂದ ನಿಮ್ಗೆ ವೈಟ್ ಹೇರ್ ಅಥವಾ ನಿಮ್ಗೆ ಏನು ಗ್ರೇ ಹೇರ್ ಬೇಗನೆ ಆಗ್ತಿರತ್ತೆ. ಈ ಒಂದು ಸೀರಮ್ ನೀವು ಅಪ್ಲೈ ಮಾಡೋದ್ರಿಂದ ರೂಟ್ ಇಂದಾನೆ ಇದು ಏನು ವೈಟ್ ಹೇರ್ ಬರ್ತಿರತ್ತಲ್ಲ ಸೊ ಮೆಲನಿನ್ ಪ್ರೊಡಕ್ಷನ್ ಇದು ಸ್ಟಾಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅವಾಗ ನಿಮ್ಮ ರೂಟ್ ಇಂದಾನೆ ಬ್ಲಾಕ್ ಹೇರ್ ಬರ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತೆ ಆಂಟಿ ಏಜಿಂಗ್ ಇಂದನೂ ಕೂಡ ಗ್ರೇ ಹೇರ್ ಬರುತ್ತೆ ಅಂತ ಹೇಳಿದ್ನಲ್ಲ. ಸೊ ಆ ಒಂದು ಪ್ರಾಬ್ಲಮ್ ಕೂಡ ಇದು ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಲಾಸ್ಟ್ ಬಂದು ಸ್ಟ್ರೆಸ್. ಸೊ ಸ್ಟ್ರೆಸ್ ಇಂದನೂ ಕೂಡ ಗ್ರೇ ಹೇರ್ ಬರುತ್ತೆ. ಸ್ಟ್ರೆಸ್ ನ ಇದು ಮೇಂಟೈನ್ ಮಾಡಿ ಸ್ಕ್ಯಾಲ್ಪ್ ಹೆಲ್ತ್ ನ ಇದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಸ್ಕ್ಯಾಲ್ಪ್ ಹೆಲ್ತ್ ತುಂಬಾ ಚೆನ್ನಾಗಾಯ್ತು ಅಂತ ಹೇಳಿದ್ರೆ ನಿಮ್ಗೆ ಹೇರ್ ಫಾಲ್ ಆಗೋದಿಲ್ಲ, ಮತ್ತೆ ಗ್ರೇ ಹೇರ್ ಅಥವಾ ವೈಟ್ ಹೇರ್ ಬರೋದಿಲ್ಲ, ಡ್ಯಾಂಡ್ರಫ್ ಆಗೋದಿಲ್ಲ. ಸೊ ಇದಷ್ಟು ಪ್ರಾಬ್ಲಮ್ ನ ಇದು ಸಾಲ್ವ್ ಮಾಡುತ್ತೆ. ಓಕೆನಾ. ಅಂಡ್ ಆಲ್ಸೋ ಇದು ಹೇರ್ ಪ್ರೋಟೀನ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಪ್ರೋಟೀನ್ ಕಡಿಮೆ ಆದ್ರೂ ಕೂಡ ತುಂಬಾ ನಿಮ್ಗೆ ಹೇರ್ ಫಾಲ್ ಎಲ್ಲದು ಕೂಡ ಅಥವಾ ನಿಮ್ಗೆ ವೈಟ್ ಹೇರ್ ಎಲ್ಲದು ಕೂಡ ಆಗ್ತಿರತ್ತೆ. ಇದು ಹೇರ್ ಪ್ರೋಟೀನ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ನಿಮ್ಮ ಹೇರ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ, ತುಂಬಾನೇ ಥಿಕ್ನೆಸ್ ಆಗುತ್ತೆ, ಮತ್ತೆ ರೂಟ್ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗುತ್ತೆ. ಸ್ಕ್ಯಾಲ್ಪ್ ಹೆಲ್ತ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಸೀರಮ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗೋದು ಅಥವಾ ರೆಡ್ನೆಸ್ ತರ ಬರುವಂತದ್ದು ಅಂದ್ರೆ ಕಡಿತ ಆಗುವಂತದ್ದು ಸೊ ಆ ರೀತಿನಲ್ಲಿ ನಿಮ್ಗೆ ಫೀಲೇ ಕೊಡೋದಿಲ್ಲ. ತುಂಬಾ ಚೆನ್ನಾಗಿ ನಿಮ್ಮ ಸ್ಕ್ಯಾಲ್ಪ್ ಒಳಗಡೆ ಇದು ಬ್ಲೆಂಡ್ ಆಗುತ್ತೆ ಅಂದ್ರೆ ಫುಲ್ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಹೇರ್ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಸ್ಪ್ಲಿಟ್ ಹೇರ್ಸ್ ಎಲ್ಲ ಇರುತ್ತೆ ನೋಡಿ, ಸೊ ಅದು ಕೂಡ ಕಡಿಮೆ ಮಾಡುತ್ತೆ. ಇದೊಂದು ರೀತಿನಲ್ಲಿ ಆಲ್ ಇನ್ ಒನ್ ಹೇರ್ ಸೀರಮ್ ಅಂತಾನೆ ಹೇಳ್ಬೋದು. ಸೊ ಗ್ರೇ ಹೇರ್ ನ ಇದು ಕಡಿಮೆ ಮಾಡುತ್ತೆ, ಮತ್ತೆ ಸ್ಪ್ಲಿಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಮಾಡುತ್ತೆ, ಮತ್ತೆ ಸ್ಕ್ಯಾಲ್ಪ್ ಹೆಲ್ತ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಹೇರ್ ಸ್ಟ್ರಕ್ಚರ್ ನ ತುಂಬಾ ಚೆನ್ನಾಗಿ ಇದು ಮೇಂಟೈನ್ ಮಾಡುತ್ತೆ. ಅಂಡ್ ಆಲ್ಸೋ ಮೇನ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಓಕೆನಾ. ಇಷ್ಟೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಕೆಲವೊಂದಷ್ಟು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇರ್ಬೇಕಲ್ಲ. ಸೊ ಹೌದು, ಇದರಲ್ಲಿ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಫಸ್ಟ್ ಒನ್ ಬಂದು ಅಲ್ಕೋಲೈಡ್ಸ್ ಅಂಡ್ ಸೆಕೆಂಡ್ ಒನ್ ಬಂದು ವಿಕೆ ಪೆಪ್ ಮೆಲಿಟ್ ಅಂಡ್ ಥರ್ಡ್ ಒನ್ ಬಂದು ಅನಗೈನ್ ಅಂಡ್ ಫೋರ್ತ್ ಒನ್ ಬಂದು ಅಲೋವೆರಾ. ಸೊ ಈ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸೊ ಬೇಗನೆ ನಿಮ್ಮ ಏನ್ ಗ್ರೇ ಹೇರ್ ಇರುತ್ತಲ್ಲ ಅದೆಲ್ಲದೂ ಕೂಡ ಕಡಿಮೆ ಆಗಿ ಫುಲ್ ನಿಮ್ಮ ಹೇರ್ ಬ್ಲಾಕ್ ಹೇರ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಶೈನಿಂಗ್ ಕೂಡ ಬರುತ್ತೆ, ಹೇರ್ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂಡ್ ಅದು ಸ್ಮೂತ್ ಕೂಡ ಬರುತ್ತೆ. ಸೊ ಹಾಗಾದ್ರೆ ಈ ಒಂದು ಹೇರ್ ಸೀರಮ್ ಹೇಗೆ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಇದನ್ನ ನೀವು ಒಂದಿನ ಬಿಟ್ಟು ಒಂದಿನ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ಅಪ್ಲೈ ಮಾಡ್ಬೇಕಾದ್ರೆ ನಿಮ್ಮ ಹೇರ್ ಡ್ರೈ ಆಗಿರ್ಬೇಕು. ಓಕೆ. ಅಂದ್ರೆ ಈಗ ಸ್ನಾನ ಮಾಡಿದ್ದೀರಾ ಅಂತ ಹೇಳಿದ್ರೆ ಫುಲ್ ನಿಮ್ಮ ಹೇರ್ ಎಲ್ಲದು ಕೂಡ ಡ್ರೈ ಆದ್ಮೇಲೆ ನೀವು 1 ml ಅಷ್ಟು ಈ ಒಂದು ಹೇರ್ ಸೀರಮ್ ತಗೊಂಡು ಓವರ್ ಆಲ್ ನಿಮ್ಮ ಸ್ಕ್ಯಾಲ್ಪ್ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಓಕೆನಾ. ಅಂದ್ರೆ ಕೂದಲಿಗೆಲ್ಲ ಅಪ್ಲೈ ಮಾಡೋದಲ್ಲ, ಸ್ಕ್ಯಾಲ್ಪ್ ಗೆ ಅಪ್ಲೈ ಮಾಡ್ಬೇಕಾಗುತ್ತೆ. ಓಕೆನಾ. ಸೊ ಜೆಂಟಲ್ ಆಗಿ ನೀವು ಒಂದು 3 minutes ಅಥವಾ 5 minutes ಕೂಡ ಮಸಾಜ್ ಮಾಡಿ. ಸೊ ಆಮೇಲೆ ನೀವೇನಾದ್ರು ಆಫೀಸ್ ಹೋಗ್ತೀರಾ, ಕಾಲೇಜ್ ಹೋಗ್ತೀರಾ ಅಥವಾ ಏನಾದ್ರು ಆಚೆ ಹೋಗ್ತೀರಾ ಅಂತ ಹೇಳಿದ್ರೆ ಹೋಗ್ಬೋದು. ಬಟ್ ಈ ಒಂದು ಸೀರಮ್ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ ಹೇರ್ ಡ್ರೈ ಆಗಿರ್ಬೇಕು, ವೆಟ್ ಅಲ್ಲಿ ಇರಬಾರ್ದು. ಓಕೆನಾ. ಸೊ ಒಂದಿನ ಬಿಟ್ಟು ಒಂದಿನ ನೀವು ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಎಷ್ಟು ದಿನದವರೆಗೂ ಕೂಡ ರಿಸಲ್ಟ್ ಸಿಗುತ್ತೆ ಅಥವಾ ಎಷ್ಟು ದಿನದವರೆಗೂ ಕೂಡ ನಾವು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ 3 to 5 months ಒಳಗಡೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ. ಸೊ ಸ್ವಲ್ಪ ಜನರಿಗೆ ಸ್ವಲ್ಪ ಗ್ರೇ ಹೇರ್ ಇರುತ್ತೆ, ಕೆಲವರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಡಿಪೆಂಡ್ ಆಗಿರುತ್ತೆ. ಬಟ್ ಕನ್ಸಿಸ್ಟೆನ್ಸಿನ ನೀವು ನೀಟಾಗಿ ಮೇಂಟೈನ್ ಮಾಡ್ಬೇಕಾಗತ್ತೆ.
ಸೊ ಈ ಒಂದು ಹೇರ್ ಸಿರಮ್ ನೀವು ಅಪ್ಲೈ ಮಾಡುವಾಗ ಯಾವುದೇ ರೀತಿ ನೀವು ಹೀಟ್ ನಿಮ್ಮ ಹೇರ್ ಗೆ ನೀವು ಯೂಸ್ ಮಾಡೋ ಹಾಗಿಲ್ಲ, ಅಂದ್ರೆ ಸ್ಟ್ರೈಟಿಂಗ್ ಮಾಡ್ಕೊಳ್ಳೋದು, ಕರ್ಲಿ ಮಾಡ್ಕೊಳ್ಳೋದು ಅಥವಾ ಹೇರ್ ಡ್ರೈ ಮಾಡ್ಕೊಳ್ಳೋದು, ಸೊ ಆ ರೀತಿನಲ್ಲಿ ನೀವು ಮಾಡ್ಕೊಳ್ಳೋ ಹಾಗಿಲ್ಲ. ಓಕೆನಾ. ಮತ್ತೆ ತುಂಬಾ ಸ್ಟ್ರೆಸ್ ಏನಾದ್ರು ಆಗ್ತಿದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಂತ ಬನ್ನಿ. ಸೊ ಅವಾಗ ತುಂಬಾ ಬೇಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಸ್ವಲ್ಪ ಹೆಲ್ದಿ ಫುಡ್ ಗಳನ್ನ ತಿನ್ನಿ. ಓಕೆನಾ. ಸೊ ಡಯಟ್ ಚೆನ್ನಾಗಿ ಮೇಂಟೈನ್ ಮಾಡಿ. ಸೊ ಇನ್ನೂ ತುಂಬಾ ಬೇಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಈ ಮಾಡೋದ್ರಿಂದ ಬೇಗ ನಿಮ್ಮ ಗ್ರೇ ಹೇರ್ ಅಥವಾ ವೈಟ್ ಹೇರ್ ಏನಿದೆ ಅದು ಬ್ಲಾಕ್ ಹೇರ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸಪೋಸ್ ನಿಮ್ಗೆ ಏನಾದ್ರು ವೈಟ್ ಹೇರ್ ಜೆನೆಟಿಕ್ ಪ್ರಾಬ್ಲಮ್ ಇಂದ ಬರ್ತಿದೆ ಅಂತ ಹೇಳಿದ್ರೆ ಸೊ ಈ ಹೇರ್ ಸಿರಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗೋದಿಲ್ಲ. ಓಕೆನಾ. ಬಟ್ ನಾನು ಹೇಳಿದಂತ 3 ರೀಸನ್ ಇಂದ ನಿಮ್ಗೆ ಏನಾದ್ರು ವೈಟ್ ಹೇರ್ ಇತ್ತು ಅಂತ ಹೇಳಿದ್ರೆ ಸೊ ಆ ಒಂದು ಏನು ಪ್ರಾಬ್ಲಮ್ ನ ಈ ಒಂದು ಸೀರಮ್ ನೀವು ಅಪ್ಲೈ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಸೊ ಹೀಗೆ ನೀವು ಈ ಒಂದು ಹೇರ್ ಸಿರಮ್ ಯೂಸ್ ಮಾಡೋದ್ರಿಂದ ನಿಮ್ಮ ವೈಟ್ ಹೇರ್ ಬ್ಲಾಕ್ ಹೇರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದ್ರು ವಿಡಿಯೋದಲ್ಲಿ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ಹೇರ್ ಸಿರಮ್ 599 ಅಥವಾ ₹1 ಕಮ್ಮಿ 600 rupees ಅಲ್ಲಿ ಸಿಗುತ್ತೆ. ಸೊ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೇನೆ. ಸೊ ನೀವು ಆ ಮೂಲಕ ಹೋಗಿ ಆರ್ಡರ್ ಮಾಡ್ಕೋಬಹುದು. ಅಂಡ್ ಇದೇ ರೀತಿ ಯೂಸ್ಫುಲ್ ಆಗಿರುವಂತಹ ವಿಡಿಯೋಸ್ಗಳು ಎವ್ರಿ ಡೇ ನಮ್ಮ ಚಾನಲ್ ಅಲ್ಲಿ ವಾಚ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.